ನೀಟ್ ಕ್ರ್ಯಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಸುಳ್ಳು ಹೇಳಿ ರಾಜಕಾರಣ ಮಾಡಿದಂಥ ವ್ಯಕ್ತಿ ಅಲ್ಲ, ಸುಳ್ಳು ಹೇಳೋ ವ್ಯಕ್ತಿತ್ವ ಆ ವ್ಯಕ್ತಿಯದ್ದಲ್ಲ, ಅನ್ಸಿದ್ನ ಹೇಳ್ತಿರ್ತಾರೆ. ಮೊನ್ನೆ ಅಷ್ಟೇ ಸಾಕು ರಾಜೀನಾಮೆ ಬಿಸಾಕ್ತೀನಿ ಅನ್ನೋ ಮಾತನ್ನ ಹೇಳ್ತಿದ್ರು. ಇದೀಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದಷ್ಟು ವಿಷಯವನ್ನು ಹಂಚಿಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಹೊರೆಯಾಗಿವೆ ಎಂಬುದು ಸತ್ಯ, ಬಡವರಿಗಾಗಿ ಸಹಿಸಿಕೊಳ್ಳಬೇಕು ಅಷ್ಟೇ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಏನು ಕೆಲಸ ಕಾರ್ಯ ಆಗ್ತಾ ಇಲ್ಲ, ಎಲ್ಲ ಹಣವನ್ನು ಅಲ್ಲಿಗೆ ಹೊಂದಿಸೋದಾಗಿದೆ. ಆ ಕೊಡ್ತಿರೋ ಹಣದಲ್ಲಿ ವ್ಯತ್ಯಾಸ ಆಗ್ತಿರೋದಕ್ಕೂ ಕೂಡ ಜನ ಚೀತು ಅಂತ ಮಾತಾಡ್ತಿದ್ದಾರೆ. ಇದೆಲ್ಲದರ ಬಗ್ಗೆ ಬೇಸರ ಇದ್ದಂಗೆ ಕಾಣ್ತಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ. ಹೌದು, ಗ್ಯಾರಂಟಿ ಯೋಜನೆಗಳು ಹೊರೆಯಾಗಿವೆ ಎಂಬುದರಲ್ಲಿ ಎರಡೂ ಮಾತಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿಗಳಿಂದ ಹೊರೆಯಾಗ್ತಿರುವುದು ನಿಜ, ಆದರೆ ಅದನ್ನು ನಾವು ಗೊತ್ತಿದ್ದೇ ಜಾರಿಗೆ ತಂದಿದ್ದೇವೆ. ಬಡವರಿಗಾಗಿ ಆಗುವ ಹೊರೆಯನ್ನು ನಾವು ಸಹಿಸಿಕೊಳ್ಳಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಬಿಜೆಪಿಯವರಿಗೆ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗುವುದು ಬೇಕಿಲ್ಲ, ಹೇಗಾದರೂ ಮಾಡಿ ಗ್ಯಾರಂಟಿ ಯೋಜನೆಗಳನ್ನು ಹತ್ತಿಕ್ಕಬೇಕು ಎನ್ನುವ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ ಬಡವರಿಗೋಸ್ಕರ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಿದ್ದೇವೆ. ಬಡವರಿಗೆ ಹಣ ಕೊಡುವುದು ಬಿಜೆಪಿಯವರಿಗೆ ಮನಸ್ಸಿಲ್ಲ ಅಂದರೆ ಬಿಜೆಪಿಯವರ ಸಿದ್ಧಾಂತ ಏನಿದೆ ಎಂಬುದು ಅರ್ಥವಾಗುತ್ತದೆ. ಬಿಜೆಪಿಯವರು ಬಡವರ ಪರ ಇಲ್ಲ, ಪ್ರತಿಭಟನೆ ಮೂಲಕ ಸಾರ್ವಜನಿಕವಾಗಿ ಅದನ್ನು ಹೇಳಲು ಹೊರಟಿದ್ದಾರೆ. ಇದೆಲ್ಲವನ್ನ ಜನ ಗಮನಿಸಿದ್ದಾರೆ ಅಂತ ಟೀಕಿಸಿದರು. ಆದಾಯ ತೆರಿಗೆದಾರರು ಮತ್ತು ಸರ್ಕಾರಿ ನೌಕರರು ಸೇರಿದಂತೆ ಅನೇಕ ಜನರು ಈ ಯೋಜನೆಗಳಿಂದ ಹೊರಬಂದಿದ್ದಾರೆ ಅಂತ ಸಚಿವರು ಹಂಚಿಕೊಂಡರು. ಎಲ್ಲರೂ ಅದೇ ರೀತಿ ಮುಂದುವರೆದ್ರೆ ಬಡವರಿಗೆ ಅನುಕೂಲ ಆಗುತ್ತದೆ ಅಂತ ಹೇಳಿದರು. ಬಡತನ ರೇಖೆಗಿಂತ ಕೆಳಗಿರುವ ಬಿಪಿಎಲ್ ಕಾರ್ಡ್ದಾರರಿಗೆ ಮಾತ್ರ ಖಾತ್ರಿ ಯೋಜನೆಗಳನ್ನು ಒದಗಿಸಬೇಕು ಎಂಬ ತುರುವೇಕೆರೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಅವರ ಸಲಹೆ ನೀಡಿದ್ದಾರೆ. ವಿರೋಧ ಪಕ್ಷಗಳು ಸಲಹೆಗಳನ್ನು ನೀಡಿದರೆ ಸರ್ಕಾರ ಚರ್ಚೆಗೆ ಮುಕ್ತವಾಗಿದೆ ಅಂತ ಸ್ಪಷ್ಟಪಡಿಸಿದರು. ಆದರೆ ಬಿಪಿಎಲ್ ಕಾರ್ಡ್ ಯಾರು, ಎತ್ತ, ಜೀವನ ಮಟ್ಟ ಹೇಗೆ ಅನ್ನೋದನ್ನ ಮತ್ತಷ್ಟು ಬೇರೆ ರೀತಿ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಇವತ್ತು ಬಡವ್ರ ಮನೇಲೂ ಬೈಕ್ ಇದೆ, ಬಡವ್ರ ಮನೇಲೂ ಫ್ರಿಡ್ಜ್ ಇದೆ, ಬಡವ್ರ ಮನೇಲೂ ಟಿವಿ ಇದೆ. ಅದೇ ಮಾನದಂಡ ಇಟ್ಕೊಂಡು ನಾವು ಬಿಪಿಎಲ್ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಬಿಪಿಎಲ್ ಕಾರ್ಡ್ನ ಮಾನದಂಡ ಐ ಅಗ್ರಿ, ಬಟ್ ಬಿಪಿಎಲ್ ಎಷ್ಟು ಜನ ಕಿತ್ತಾಕ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಟ್ಯಾಕ್ಸ್ IT ಫೈಲ್ ಮಾಡೋದು ಬೇರೆ, ಟ್ಯಾಕ್ಸ್ ಕಟ್ಟೋದು ಬೇರೆ. ನಮ್ಮಲ್ಲಿ IT ಫೈಲ್ ಮಾಡೋರು ರಿಟರ್ನ್ ಸಲ್ಲಿಸಿರ್ತಾರೆ, ಆದರೆ ಲಾಭ ವರ್ಷಕ್ಕೆ 10 ಲಕ್ಷವೋ 15 ಲಕ್ಷ ಲಾಭ ಇದ್ದವ್ರಿಗೆ ಅವಶ್ಯಕತೆ ಇಲ್ಲ. ಆದರೆ ಮಧ್ಯಮ ವರ್ಗ, ಕೆಳವರ್ಗ, ಬಡವರ್ಗಕ್ಕೆ ಇದರ ಅವಶ್ಯಕತೆ ಇದೆ. ಅದನ್ನು ನೋಡಿ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಹಾಗಾಗಿ ಸುಮ್ಮನೆ ನಿನಗೂ ಫ್ರೀ, ಮಾದೇವಪ್ಪನ ಹೆಂಡ್ತಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ ಅಂತ ಹೇಳಬೇಕಾದಾಗ ಇದರ ಪರಿಜ್ಞಾನ ಇರಬೇಕಾಗಿತ್ತು ಹೇಳಿದವ್ರಿಗೆ. ಆಮೇಲೆ ಹಾಗೆ ಹೀಗೆ ಅಂತ ಕತೆಗಳು ಹೇಳೋದು. ಹಾಗಾಗಿ ಮತವನ್ನು ಹಾಕಿಸ್ಕೊಂಡ್ರೆ ಯಾಮಾರ್ಸೋಕ್ಕೆ ಸ್ವಲ್ಪ ಟೈಮ್ ಯಾಮಾರಿಸ್ಬೋದು, ಯಾವಾಗಲೂ ಲಾಂಗ್ ಟೈಮ್ ಯಾಮಾರ್ಸೋಕ್ಕಾಗಲ್ಲ ಯಾರನ್ನೂ. ಹಾಗಾಗಿ ಯೋಜನೆಯ ದೃಷ್ಟಿಕೋನ, ದೂರದೃಷ್ಟಿ ಇಲ್ಲದೆ ಜಾರಿ ಮಾಡೋಕ್ಕೆ ಹೋದರೆ ಎಡವಟ್ಗಳಾಗ್ತವೆ. ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು, ದುಡಿಯೋ ವ್ಯಕ್ತಿಗಳಿಗೆ, ದುಡಿಯೋ ಯಾರು ಜನಗಳಿದ್ದಾರೆ ಅವ್ರಿಗೆ ಶಕ್ತಿ ತುಂಬಬೇಕು. ಹಾಗಾಗಿ ಆ ದಿಸಲ್ಲಿ ಸರ್ಕಾರ ಆಲೋಚನೆ ಮಾಡಿಲ್ಲ. ಓಟ್ ಬರಬೇಕಷ್ಟೇ, ಹೆಂಗಾರ ಸರಿ ನಂದೇನಂತೆ ಮಾಡ್ರಿ ಮಾದಪ್ಪನ ಜಾತ್ರೆ ಅಂತ ಬಿಟ್ರವತ್ತು. ಈಗೆಲ್ಲ ಕತೆಗಳು ಹೇಳ್ತಾರೆ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರ್ಯಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.